ಸಾವಯವ ಕೃಷಿ ಎಂದರೆ ಏನು ಗೊತ್ತಾ? ರಾಸಾಯನಿಕ ಇಲ್ಲದೆ ಮಾಡುವ ಕೃಷಿಯೇ ಸಾವಯವ ಕೃಷಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕರುಣಾಸಾಗರ್. ನಾನು ಸಾವಯವ ಕೃಷಿ ಮಾಡುತ್ತೇನೆ. ಇಂದಿನ ದಿನಗಳಲ್ಲಿ ನಾವು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿದ್ದೇವೆ. ಆದರೆ ಇದು ಮಣ್ಣಿನ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ. ಸಾವಯವ ಕೃಷಿಯಲ್ಲಿ ನಾವು ನೈಸರ್ಗಿಕ ಗೊಬ್ಬರಗಳನ್ನು ಬಳಸುತ್ತೇವೆ. ಹಾಗೂ ಹಸು ಗೊಬ್ಬರ, ಕಂಪೋಸ್ಟ್, ವರ್ಮಿ ಕಂಪೋಸ್ಟ್ ಇತ್ಯಾದಿ ಬಳಸಬಹುದು. ಇದರ ಮೂಲಕ ಬೆಳೆಗಳು ಆರೋಗ್ಯವಾಗಿರುತ್ತವೆ. ಮಣ್ಣಿನ ಶಕ್ತಿ ಹೆಚ್ಚಾಗುತ್ತದೆ. ಮತ್ತು ನಮಗೆ ಆರೋಗ್ಯಕರ ಆಹಾರ ಸಿಗುತ್ತದೆ. ಸಾವಯವ ಕೃಷಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭ ನೀಡುತ್ತದೆ. ನೀವು ಕೂಡ ಸಾವಯವ ಕೃಷಿ ಪ್ರಾರಂಭಿಸಿ. ನಿಮ್ಮ ಜೀವನವನ್ನು ಉತ್ತಮಗೊಳಿಸಬಹುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಕೃಷಿ ಮಾಹಿತಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.